ಎಂ ಡಿ ಫಾರೂಕ್ ಅವರೇ, ಅನುಕೂಲ ಸಿಂಧು ಅಂತ ನಾನು ಯಾಕಂದೆ ಅಂತಂದರೆ, ಈ ದೇಶದಲ್ಲಿ ಶರಿಯಾ ಪ್ರಕಾರ ನೀವು ನಡ್ಕೊಳ್ತಿಲ್ಲ ಸರ್. ಈ ದೇಶದಲ್ಲಿ ಮುಸ್ಲಿಂ ಒಬ್ಬ ತಪ್ಪು ಮಾಡಿದ್ರೆ ಕ್ರಿಮಿನಲ್ ಕೋರ್ಟ್ ಮುಂದೆ ಹೋಗಿ ನಿಲ್ಲಿಸ್ತೀರಿ. ನಾಳೆ ಬೀದಿಗಿಳಿದು ಪ್ರತಿಭಟನೆ ಮಾಡಿ ನೋಡೋಣ. ನಮ್ಮ ಧರ್ಮದಲ್ಲಿ, ನಮ್ಮ ಶರಿಯಾನಲ್ಲಿ ರೇಪ್ ಮಾಡಿದ್ರೆ ಕಲ್ಲು ಹೊಡೆದು ಕೊಲ್ಲುವ ಶಿಕ್ಷೆ ಇದೆ. ನಾವು ಕಲ್ಲು ಹೊಡೆದೇ ಕೊಲ್ತೀವಿ. ಪೊಲೀಸರು ಅರೆಸ್ಟ್ ಮಾಡಬಾರ್ದು, ಕೋರ್ಟ್ ಮುಂದೆ ಕೇಸ್ ನಡಿಬಾರ್ದು ಅಂತ ಬೀದಿಗಿಳಿದು ಪ್ರತಿಭಟನೆ ಮಾಡಿ ನೋಡೋಣ. ಮುಸ್ಲಿಮರು ರೇಪ್ ಮಾಡಿದರೆ ಕಲ್ಲು ಹೊಡೆದು ಕೊಲ್ಲೋದಪ್ಪ, ಮುಸ್ಲಿಮರು ಕಳ್ಳತನ ಮಾಡಿದರೆ ಕೈ ಕತ್ತರಿಸೋದಪ್ಪ. ನಡೀಲಿ ಅದಕ್ಕೊಂದು ಆಂದೋಲನ. ಧೈರ್ಯ ಇದ್ರೆ ಮಾಡಕ್ಕೆ ಹೇಳಿ ಯಾರಿಗಾರು. ನಿಮ್ದೇ ಪ್ರಶ್ನೆ ಜೊತೆಗೆ ನನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮುಸಲ್ಮಾನರು ಬ್ಯಾಂಕ್ ಅಕೌಂಟ್ ಇಟ್ಕೊಳ್ಳಂಗೆ ಇಲ್ಲ, ಇಂಟ್ರೆಸ್ಟ್ ಅರ್ನ್ ಮಾಡಂಗೆ ಇಲ್ಲ, ಡ್ಯಾನ್ಸು ಮ್ಯೂಸಿಕ್ನ ಪ್ಲೇ ಮಾಡಂಗೆ ಇಲ್ಲ. ಶಾರುಖ್ ಖಾನ್ ಇರ್ಬೋದು, ಸಲ್ಮಾನ್ ಖಾನ್ ಇರ್ಬೋದು, ಅಮೀರ್ ಖಾನ್ ಇರ್ಬೋದು, ಎಲ್ಲರೂ ಬ್ಯಾನ್ ಮಾಡ್ಬಿಡಿ, ಎಲ್ಲರೂ ಬ್ಯಾನ್ ಮಾಡ್ಬಿಡಿ. ಜೊತೆಗೆ ಬ್ಯಾಂಕ್ ಅಕೌಂಟ್ ಯಾವ ಮುಸಲ್ಮಾನರು ಬ್ಯಾಂಕ್ ಅಕೌಂಟ್ ಮುಸಲ್ಮಾನರು ಶರಿಯಾ ಪ್ರಕಾರ ನಡ್ಕೊಳ್ಳೋದಕ್ಕೆ ಈ ಸಂವಿಧಾನ ನಿಮಗೆ ಬಿಡ್ತಿಲ್ಲ ರೀ. ಮುಸ್ಲಿಂ ಒಬ್ಬ ರೇಪ್ ಮಾಡಿದ್ರೆ ಕರ್ಕೊಂಡೋಗಿ ಪೊಲೀಸರು ಅರೆಸ್ಟ್ ಮಾಡ್ತಿದ್ದಾರೆ, ಕೋರ್ಟ್ ಮುಂದೆ ನಿಲ್ಲಿಸ್ತಿದ್ದಾರೆ. ಕೋರ್ಟ್ ಮಾಡಲಿಲ್ಲ ಅಂದ್ರೆ ಮತ್ತೆ ಎಲ್ಲಿ ನಿಲ್ಲಿಸ್ಬೇಕು ಹೇಳಿ? ಶರಿಯಾ ಪ್ರಕಾರ ಎಲ್ಲಿ ನಡ್ಕೊತಿದ್ದಾರೆ? ಶರಿಯಾ ಪ್ರಕಾರ ನಡಿಬೇಕಾದ್ರೆ ಇವಾಗ ನಾನು ಭಾರತ ದೇಶ ಬಿಟ್ಟು ಹೊರಗೆ ಹೋಗ್ಬೇಕು. ಆಮೇಲೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಭಾರತ ದೇಶದಲ್ಲಿ ನಾನು ಹೇಳ್ತಾ ಇರೋದು ಅದೇ. ಎಲ್ಲಿ ಶರಿಯಾ ಇದೆಯೋ ಅಲ್ಲಿ ಶರಿಯಾ ಪ್ರಕಾರ ನಡ್ಕೊಳ್ಳಿ, ಎಲ್ಲಿ ಸಂವಿಧಾನ ಇದೆಯೋ ಅಲ್ಲಿ ಸಂವಿಧಾನದ ಪ್ರಕಾರ ನಡ್ಕೊಳ್ಳಿ. ನೀವೇ ಹೇಳಿದ್ರಿ ಇಸ್ಲಾಂ ಧರ್ಮದಲ್ಲಿ 5 ಪಿಲ್ಲರ್ಸ್ ಇದೆ ಅಂತ. ಅದರಲ್ಲಿ ಶೇಕ್ ಆದ್ರೆ ನಾನು ಒಪ್ಪಲ್ಲ. ಸೋಷಿಯಲ್ ಪ್ರಿನ್ಸಿಪಲ್ಸ್ ಅಲ್ಲಿ ಎಷ್ಟೋ ಚೇಂಜಸ್ ಇದೆ ರೀ. ನನ್ನ ದಾಡಿ ಇಷ್ಟು ದೊಡ್ಡದಿಟ್ಟಿರ್ಬೇಕು, ಆದ್ರೆ ನಾನು ಇಷ್ಟು ಚಿಕ್ಕದಕ್ಕಿದ್ದೀನಿ, ದಟ್ ಇಸ್ ಅಕ್ಸೆಪ್ಟೇಬಲ್. ನಾನು ಪ್ಯಾಂಟ್ ಒಂದ್ ಸ್ವಲ್ಪ ಉದ್ದಕ್ಕೆ ಹಾಕಿರ್ಬೇಕು, ಇದೊಂದು ಸ್ವಲ್ಪ ಜಾಸ್ತಿ ಉದ್ದ ಇದೆ, ಹಾಕಂಗಿಲ್ಲ. ಬಟ್ ಫಂಡಮೆಂಟಲ್ ಪ್ರಿನ್ಸಿಪಲ್. ಅಲ್ಲಾ ದೇವರನ್ನ ಬಿಟ್ಟು ಬೇರೆ ದೇವರು ದೇವರಲ್ಲ. ಬನ್ನಿ ಟಾಪಿಕ್ಗೆ ವಾಪಸ್ಸು. ಒಂದೇ ಮಾತರಂ ನಾನು ಹೇಳಲ್ಲ. ಹಿಜಾಬು, ಬುರ್ಖಾ, ನಕಾಬು ಯಾವ ಫಂಡಮೆಂಟಲ್ ಪ್ರಿನ್ಸಿಪಲ್ ನಲ್ಲಿ ಸ್ವಂತ ತಾಯಿಗೆ ನಾನು ತಲೆ ಬಗ್ಸುವ ಹಾಗಿಲ್ಲ. ಹಿಜಾಬು, ನಕಾಬು, ಬುರ್ಖಾ ಯಾವ ಫಂಡಮೆಂಟಲ್ ಇಸ್ಲಾಂ ಪ್ರಿನ್ಸಿಪಲ್ ನಲ್ಲಿ ಇದೆ? ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಇಸ್ಲಾಂ ಇಲ್ಲ. ಒಂದು ಮಹಿಳೆ ಅದಕ್ಕೆ ನಾನು ಅಬ್ದುಲ್ ರಜಾಕ್ ಏಷ್ಯಾನೆಟ್ ಸುವರ್ಣ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಇಸ್ಲಾಮಿನ ಫಂಡಮೆಂಟಲ್ ಪ್ರಿನ್ಸಿಪಲ್ ಯಾವುದು ಯಾವುದಲ್ಲ ಅಬ್ದುಲ್ ರಜಾಕ್ ನನಗೆ ಹೇಳ್ತಾ ಇದ್ದಾರೆ. ಫಾರೂಕ್, ನಾನು ಅವಾಗಲೇ ಹೇಳಿದೆ. ಇವಾಗ ನೀವು ಹೇಳಿದ್ರಿ ದರ್ಗಾಗಳಿಗೆ ಹೋಗ್ತಾರೆ, ದರ್ಗಾ ಅವ್ರ ವಾದ ನೀವು ಒಪ್ಕೊಳ್ತೀರಾ? ಶರಿಯಾ ಫಂಡಮೆಂಟಲ್ ಪ್ರಿನ್ಸಿಪಲ್ ಅಲ್ಲ ಇಸ್ಲಾಂದು ಅನ್ನೋ ವಾದವನ್ನು ನೀವು ಒಪ್ಕೊಳ್ತೀರಾ? ಸರ್ ನೋಡಿ, ನಾನು ಹೇಳ್ತಾ ಇದ್ದೀನಿ 5 ಬೆರಳು ಒಂದೇ ಸಮ ಇಲ್ಲ. ಒಂದ್ ನಿಮಿಷ ಫಂಡಮೆಂಟಲ್ ಪ್ರಿನ್ಸಿಪಲ್ ಅಲ್ಲ ಇಸ್ಲಾಂ. ಒಂದ್ ನಿಮಿಷ ನನ್ನ ಮಾತನ್ನ ಪೂರ್ತಿ ಕೇಳಿ. ನಾನು ನಿಮ್ಗೆ ಅವಾಗಲೇ ಹೇಳ್ತಾ ಇದ್ದೀನಿ 5 ಬೆರಳು ಒಂದೇ ಸಮ ಇರಲ್ಲ. ಅರ್ಥ ಆಯ್ತಾ? ಇವಾಗ ನೀವು ಹೇಳಿದ್ರಿ ದರ್ಗಾಗಳಿಗೆ ಹೋಗ್ತಾರೆ, ಅಲ್ಲಿ ತಲೆ ಬಗ್ಗಿಸ್ತಾರೆ, ಅಲ್ಲೋಗ್ಬಿಟ್ಟು ಪ್ರೇಯರ್ ಮಾಡ್ಬೋದು ಒಂದು ಸಮಾಧಿ ಮುಂದೆ. ಆದರೆ ಯಾಕೆ ನಾವು ಭಾರತ ದೇಶಕ್ಕೋಸ್ಕರ ನಾವು ತಲೆ ಬಗ್ಗಿಸ್ಬಾರ್ದು ಅಂತ ತಾವೊಂದು ಪ್ರಶ್ನೆ ಕೇಳಿದರೆ ನಾನು ಹೇಳ್ತೀನಿ, ನಾನು ಹೋಗಲ್ಲ ದರ್ಗಾಗಳಿಗೆ. ನಿಮ್ಮ ಆಯ್ಕೆ ರೀ ಅದು. ನನ್ನ ಆಯ್ಕೆ ಕರೆಕ್ಟ್ ಅಲ್ವಾ? ಇವಾಗ ನಿಮ್ಮ ಮನೆ ದೇವ್ರು ಯಾರು ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ? ನಿಮ್ಮ ಮನೆ ದೇವ್ರ ಹೆಸರು ಹೇಳ್ತೀರಾ. ಇವ್ರು ಕೇಳಿದ್ರೆ ಇವ್ರ ಮನೆ ದೇವ್ರ ಹೆಸರು ಬೇರೆ, ಇವ್ರ ಮನೆ ದೇವ್ರ ಹೆಸರು. ಹೌದು. ಅದಕ್ಕಂತ ಹೇಳ್ಬಿಟ್ಟು ನಾನು ಯಾವ ಮನೆ ದೇವ್ರಿಗೆ ನಾನು ಪೂಜೆ ಮಾಡ್ತೀನಿ, ನೀವು ಅದನ್ನೇ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕಡ್ಡಾಯವಾಗಿ ನಿಮಗೆ ಫೋರ್ಸ್ ಮಾಡಂಗಿಲ್ವಲ್ಲ. ನಾನು ನೀವು ಅದನ್ನ ನಮಗೆ ಕಲಿಸ್ಬೇಡ್ರಿ. ದೇಶ ಇರೋದಂಗೆ. ಅದಕ್ಕೆ ಹೇಳ್ತಾರೆ ನಮಗೆ ದೇಶ ಇರೋದು ಹೀಗೆ ಅಂತಾನೆ ನಾವು ದೇಶಕ್ಕೆ ಫಾಲೋ ಮಾಡ್ಕೊಂಡು ಇಲ್ಲಿರುವಂತ ಸಂವಿಧಾನಕ್ಕೆ ನಾವು ತಲೆ ಬಗ್ಗಿಸ್ಕೊಂಡು ಸಂವಿಧಾನ ನಾವು ಒಪ್ಕೊಂಡು ನಾವು ಸಂವಿಧಾನಕ್ಕೆ ನಾವು ತಲೆ ಬಾಗಿಸಿ ನಿಯಮಗಳು ನಿಮ್ಮ ಧಾರ್ಮಿಕ ಆಚರಣೆಗೆ ಅಡ್ಡ ಬರ್ತಾ ಇದಾವೆ. ಯಾವುದು ಅಡ್ಡ ಬರ್ತಾ ಇದೆಯಲ್ಲ ಅದು ನಿಮ್ಮ ಅನುಕೂಲವಾಗಿದ್ರೆ ನೀವು ಸುಮ್ಮನೆ ಇರ್ತೀರಿ. ಅನುಕೂಲಕರವಾಗಿದ್ದರೆ ನಾನು ಹೇಳ್ತಾ ಇರೋದು ಸಂವಿಧಾನನ ನಾವು ಒಪ್ಕೊಂಡು ನಾವು ನಡೀತಾ ಇದೀವಲ್ಲ. ನಾಳೆ ಮುಸಲ್ಮಾನರು ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ನಿಮ್ಗೆ ಇಟ್ಕೊಡ್ಬೇಕಾ? ಸಾಬೀತ್ ಕೊಡ್ಬೇಕು. ವಿಕ್ರಮ್ ಪಡ್ಕೆ ಲಾಸ್ಟ್ ರಿಯಾಕ್ಷನ್ ಇಷ್ಟೇ ಹೇಳ್ಬಿಡ್ತೀನಿ. ಈಗ ನಾವ್ ಏನ್ ಚರ್ಚೆ ಮಾಡ್ತಾ ಇದೀವಿ ನೋಡಿಪ್ಪ, ನನ್ನ ಗಡ್ಡ ಇಷ್ಟಿಲ್ದೇ ಇದ್ರೆ ಅದು ಫಂಡಮೆಂಟಲ್ ಅಲ್ಲ, ಆದ್ರೆ ಬುರ್ಖಾ ಮಾತ್ರ ಫಂಡಮೆಂಟಲ್. ಆದ್ರೆ ಇದು ಒಂದು ಇದು ಅಂದ್ರೆ ಏನ್ ಚರ್ಚೆ ಮಾಡ್ತಾ ಇದೀರಿ ಸರ್ ನಾವು? ನೋಡಿ, ಬುರ್ಖಾ, ಗಡ್ಡ ಇವೆಲ್ಲ ಚರ್ಚೆನಾ? ತಾಯಿ, ಈ ಭಾವನೆ, ಈ ವ್ಯಾಲ್ಯೂ ಅನ್ನೋದ್ರ ಬಗ್ಗೆ ಚರ್ಚೆ ಇದೆಯಲ್ಲ. ನಾನು ಇಷ್ಟೇ ಹೇಳ್ತೀನಿ. ಬಸವಣ್ಣನವರು ಒಂದು ವಚನ ಹೇಳಿ ನನ್ನ ವಿಚಾರನ ಮುಗಿಸ್ತೀನಿ, ಓದ್ಬಿಡ್ತೀನಿ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀಮುಕುಟ,
ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಅಂದ್ರೆ ಇಡೀ ವಿಶ್ವವನ್ನು ವ್ಯಾಪಿಸಿರೋ ಅಂಥದ್ದು ನನ್ನ ಕೈಯಲ್ಲಿ ಬಂದ ಲಿಂಗ ಆಗಿ ನಿಂತಿದ್ದೀರಿ. ನಮಗೆ ಎಲ್ಲದರೊಳಗೂ ಭಗವಂತ ಕಾಣ್ತಾನೆ. ಇದು ನಮ್ಮ ಸಂಸ್ಕೃತಿ. ಇದು ಬಿಟ್ಟು ಬೇರೆ ಎಲ್ಲೋ ಕೂತಿದ್ದಾನೆ, ಅವನಿಗಷ್ಟೇ ಬಾಗ್ತೀನಿ, ಅವನಿಗಿಲ್ದೆ ಬೇರೆ ಇನ್ನೇನೂ ಮಾಡಲ್ಲ, ಎಲ್ಲ ಕಡೆ ಅಂತಿದ್ದಾಗ ನನ್ನ ಕೈಲೂ ಇದೆ ಅಂತ ನಂಬುವಂತ ಸಂಸ್ಕೃತಿ ನಮ್ದು. ಗಡ್ಡ ಎಷ್ಟು ದೊಡ್ಡ, ಅವರು ಅದನ್ನೇ ಹೇಳ್ತಾ ಇರೋದು, ಅದು ನಿಮ್ಮ ಸಂಸ್ಕೃತಿ ಅಂತ. ಅದೇ 1947ಕ್ಕಿಂತ ಮುಂಚೆ ಏನು 2 ದೇಶಗಳಿದು ಈಗಲೂ ಇದೆ ಅನಿಸುತ್ತೆ ನಂಗೆ ಒಂದೊಂದ್ಸಲ ಭಾವನಾತ್ಮಕವಾಗಿ. 20 ಸೆಕೆಂಡ್ ಅಜಿತ್. ಏನು ಅಂದರೆ ಅನೇಕ ಜನ ಮಧ್ಯ ಕರ್ನಾಟಕದಲ್ಲಿ ಅನೇಕ ಜನ ಇವತ್ತಿಗೂ ಸಹ ಅವ್ರು ಹೇಳಿದ್ರಲ್ಲ, ಅದು ಮನೆ ದೇವರುಗಳು, ಮುಸಲ್ಮಾನರಿಗೆ ಮನೆ ದೇವರುಗಳು ಅನೇಕ ಜನ ಫಕೀರಪ್ಪ ಶಿಖರಪ್ಪ ಅಂತಂದ್ಬಿಟ್ಟು ಇಟ್ಕೊಂಡಿದ್ದಾರೆ. ಯಾಕೆ ಅಂದರೆ ಅದು ಭಾರತೀಯ ಮುಸಲ್ಮಾನರ ಸಂಸ್ಕೃತಿ ಸಹ, ಭಾರತೀಯ ಮುಸಲ್ಮಾನರ ಸಂಸ್ಕೃತಿ. ಅಂದರೆ ನಿಮಗೂ ಗೊತ್ತು, ಗಣಪತಿ ಹಬ್ಬದಲ್ಲಿ ತೇರೇಳಲಿಕ್ಕೆ ಮುಸಲ್ಮಾನರು ಬರಬೇಕು, ಗಣಪತಿ ಹಬ್ಬದಲ್ಲಿ ನಾವು ಬಂದು ಊಟ ಹಾಕ್ಬೇಕು ಅಂತಕ್ಕಂಥ ಪದ್ಧತಿ ಭಾರತೀಯ ಮುಸಲ್ಮಾನರಲ್ಲಿದೆ. ಅಂದ್ರೆ ಅರ್ಥ ಅವರು ಭಾರತೀಯ ಸಂಸ್ಕೃತಿನ ಒಪ್ಕೊಂಡಿದ್ದಾರೆ, ಭಾರತೀಯ ಸಂಸ್ಕೃತಿನ ಒಪ್ಕೊಂಡಿದ್ದಾರೆ ಅಂತಕ್ಕಂಥದ್ದು, ಭಾರತೀಯ ಸಂಸ್ಕೃತಿ ಒಪ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.